ಏನ್ರಿ ವೀರು, ನೋಡಿದ್ರ? ಇದು ಇದು ಭಯ ಅಂದ್ರೆ, ಬದುಕೋ ಭಯ. ನಿಮ್ಮ ಮುಖದಲ್ಲಿ ಆ ಭಯ ಕಾಣ್ತಿಲ್ಲ ಅಂದರೆ ನಿಮಗೆ ಬೇರೆ ಬೇರೆ ಥರ ಬದುಕೋ ದಾರಿ ಗೊತ್ತಿದೆ ಅಂತ ಗೊತ್ತಾಯ್ತು. ನಮ್ಮ ಹಳ್ಳಿ ಹೆಣ್ಮಕ್ಳು ಶೌಚಾಲಯಕ್ಕೆ ಬಯಲಿಗೆ ಹೋಗ್ತಿದ್ದಾರೆ, ಅದರಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಾಗ್ತಿದೆ. ಇನ್ನು ಕಸ ವಿಲೇವಾರಿಗೆ ಅವಕಾಶನೇ ಇಲ್ಲ. ಆಮೇಲೆ ಹಳ್ಳಿ ಸ್ವಚ್ಛವಾಗಿರೋದಕ್ಕೆ ಹೇಗೆ ಸಾಧ್ಯ? ಕರೆಕ್ಟಾಗಿ ಒಂದು ರೋಡ್ ಇಲ್ಲ, ಬಸ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಏನು ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಬಂಡ ಧೈರ್ಯ ಅಲ್ಲ ನಿಮಗೆ? ಇನ್ಮೇಲೆ ಕೇಳ್ತೀನಿ, ನಾನೇ ಕೇಳ್ತೀನಿ. ಓಟನ್ನ ನೀನೇ ಒತ್ತಿಸ್ಕೊಂಡು ಗೆಲ್ತಿದ್ದೆ ಅಲ್ಲ, ಡೋಂಟ್ ವೆರಿ, ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಪ್ರಾಪರ್ ಎಲೆಕ್ಷನ್ ಆಗಬೇಕು, ಆಗುತ್ತೆ, ಅದನ್ನು ಮಾಡಿಸ್ತೀನಿ. ನೀ ಏನು ಮಾಡಿಸಿದ್ರಿ ಏನವ? ಗೆಲ್ಲೋದು ನಮ್ಮ ದೊಣ್ಣಗಳೇ ಅಲ್ವಾ? ಅಯ್ಯೋ ಮುಟ್ಟಾಳ್ ಛತ್ರಿ ಅಂತ ಬೈಬೇಕು ಅಂತ ಅನ್ಸುತ್ತೆ. ಏನು ಮಾಡೋದು, ವಯಸ್ಸೇ ಅಡ್ಡ ಬರುತ್ತೆ ಅಲ್ವಾ ಛತ್ರಿ ಅಣ್ಣ? ಮರ ಹತ್ತಿದ್ರೆ ತಲೆ ತಿರುಗುತ್ತೆ, ಸಿರಿ ಬಂದರೆ ತಲೆ ಕೆಡುತ್ತೆ ಅಲ್ವಾ? ಮನೆ ಹಾಳ ಮಾನ್ ಗೆಟ್ಟವನ್ ಅಂತಾನೂ ಬೈಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು, ನಾನು ಹುಚ್ಚಿದ ತಂದೆ ಅಲ್ಲ, ಸಂಸ್ಕಾರ ಅಡ್ಡ ಬರುತ್ತೆ. ರೀ ಚಮಚ, ಸಾರಿ ಛತ್ರಿ, ನಿಮ್ಮ ದಣಿಗಳ ಯೋಗ್ಯತೆಗೆ ಒಂದೇ ಒಂದು ಸಲ ಪ್ರಾಪರ್ ಎಲೆಕ್ಷನಲ್ಲಿ ಗೆದ್ದು ತೋರ್ಸಕ್ಕೆ ಹೇಳಿ. ಎದುರಿಗೆ ಎದುರಾಳಿ ಇರಬೇಕು, ಅವರು ಕಣಕ್ಕಿಳಿಬೇಕು, ನಿಮ್ಮ ಯಜಮಾನನೂ ಕಣಕ್ಕಿಳಿಬೇಕು. ವೋಟ್ ಯಾರಿಗೆ ಹಾಕಬೇಕು ಅನ್ನೋ ತೀರ್ಮಾನನ ಜನಕ್ಕೆ ಬಿಡಬೇಕು. ಈ ರೀತಿ ಮಾಡೋ ತಾಕತ್ತು ನಿಮಗಿದೆಯಾ ಮಿಸ್ಟರ್ ವೀರಭದ್ರ? ಹೇಳಪ್ಪ. ಓ, ನೀವು ಸೈಲೆಂಟಾಗಿದ್ದೀರಾ ಅಂತಂದರೆ ಆ ತಾಕತ್ತು ನಿಮಗಿಲ್ಲ ಅಂತ. ತಾಕತ್ತಿದ್ರೆ ನಾನು ಹೇಳೋ ರೀತಿ ಎಲೆಕ್ಷನಲ್ಲಿ ನಿಂತು ಗೆದ್ದು ತೋರಿಸಿ ಒಪ್ಕೋತೀನಿ. ಇಷ್ಟು ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.